ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ ತಿಂಗಳ 3ನೇ ವಾರದಲ್ಲಿ ಸೂರ್ಯನ ಸಂಚಾರವು ಸಿಂಹ ರಾಶಿಯಲ್ಲಿ ಆಗಲಿದೆ. ಸೂರ್ಯನ ಈ ಚಲನೆಯಿಂದ ಕೆಲವು ರಾಶಿಗಳಿಗೆ ಸೇರಿದ ಜನರಿಗೆ ಬಹಳಷ್ಟು ಶುಭ ಫಲ ದೊರಕುವುದು. ಈ ರಾಶಿಗಳಿಗೆ ಸೇರಿದ ಜನರು ಆಗಸ್ಟ್ ತಿಂಗಳಲ್ಲಿ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುವುದರೊಂದಿಗೆ ಅಪಾರ ಪ್ರಗತಿಯನ್ನು ಪಡೆಯುವ ಯೋಗ ನಿರ್ಮಾಣಗೊಳ್ಳುವುದು. ಜೊತೆಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಅನೇಕ ಉತ್ತಮ ಅವಕಾಶಗಳು ದೊರಕುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವಾರ 5 ರಾಶಿಗಳಿಗೆ ಸೇರಿದ ಜನರು ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಹೊಂದಲಿದ್ದಾರೆ. ವೃತ್ತಿ ಜೀವನದಲ್ಲಿ ಈ ರಾಶಿಗಳಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ಪೂರ್ಣ ಫಲವನ್ನು ಗಳಿಸುವರು. ಆಗಸ್ಟ್ 17 ರಿಂದ ಆಗಸ್ಟ್ 23ರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಸ್ನೇಹಿತರೆ, ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ತಿಂಗಳ 3ನೇ ವಾರವು ಬಹಳಷ್ಟು ಪ್ರಗತಿದಾಯಕವಾಗಿರಲಿದೆ. ಈ ವಾರ ಸೂರ್ಯ ಮತ್ತು ಗುರುವಿನ ಸಂಚಾರವು ನಿಮಗೆ ಬಹಳಷ್ಟು ಶುಭವನ್ನುಂಟು ಮಾಡುವುದು. ಈ 2 ಗ್ರಹಗಳ ಪ್ರಭಾವದಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಗಳಿಸುವ ಸಂಭವವಿದೆ. ಜೊತೆಗೆ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಈ ಸಂದರ್ಭದಲ್ಲಿ ನಿಮ್ಮ ಸಂಬಂಧದಲ್ಲಿ ಮಾಧುರ್ಯ ಹೆಚ್ಚಾಗಲಿದೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ. ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಸುಧಾರಣೆಯನ್ನು ಹೊಂದುವಿರಿ. ಜೊತೆಗೆ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಹೊಂದಲು ಸಾಧ್ಯವಾಗುವುದು. ಹಾಗೆ ನಿಮ್ಮ ಆಪ್ತರ ಸಹಾಯದಿಂದ ಜೀವನದಲ್ಲಿ ಸಂತೋಷ ನೆಲೆಸುವುದು. ವಾರದ ಕೊನೆಯಲ್ಲಿ ತಾಯಿಗೆ ಸಮಾನವಾದ ಮಹಿಳೆಯ ಸಹಾಯದಿಂದ ಜೀವನದಲ್ಲಿ ಸಂತೋಷದ ಆಗಮನವಾಗುವುದು. ಧಾರ್ಮಿಕ ಮತ್ತು ಸಾಮಾಜಿಕ ಕೆಲಸಗಳಲ್ಲಿ ಭಾಗವಹಿಸುವ ಉತ್ತಮ ಅವಕಾಶವನ್ನು ನೀವು ಪಡೆದುಕೊಳ್ಳುವಿರಿ. ನೀವು ಮಾಂಸಾಹಾರ ಸೇವಿಸುತ್ತಿದ್ದರೆ ಈ ವಾರ ನಿಮಗೆ ದೌರ್ಬಲ್ಯದ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತದೆ. ಆದರೂ ಇದಕ್ಕಾಗಿ ಉತ್ತಮವಾದದ್ದು ಎಂದರೆ ಹೊರಗಿನಿಂದ ಊಟ ತರಿಸುವ ಬದಲು ಮನೆಯಲ್ಲೇ ತಯಾರಿಸಿದ ಆಹಾರ ಸೇವಿಸಿ ಮತ್ತು ಆಹಾರ ಜೀರ್ಣಿಸಲು ಪ್ರತಿದಿನ ಸುಮಾರು 30 ನಿಮಿಷಗಳವರೆಗೆ ನಡೆಯಿರಿ. ಚಂದ್ರ ರಾಶಿಯ ಪ್ರಕಾರ ಗುರು 9ನೇ ಮನೆಯಲ್ಲಿ ಸ್ಥಿತಗೊಂಡಿರುವ ಕಾರಣ ಈ ವಾರ ನಿಮ್ಮ ಶ್ರದ್ಧೆ ಮತ್ತು ಪರಿಶ್ರಮವನ್ನು ಜನರು ಗಮನಿಸುತ್ತಾರೆ ಮತ್ತು ಇದರಿಂದಲೇ ನಿಮಗೆ ಕೆಲವು ಆರ್ಥಿಕ ಲಾಭ ಸಿಗುವ ಸಾಧ್ಯತೆ ಉಂಟಾಗುತ್ತದೆ. ಆದರೆ ಈ ಸಮಯದಲ್ಲಿ ಸಾಧ್ಯತೆ ಹೆಚ್ಚಿದೆ, ನಿಮ್ಮ ಜೀವನ ಸಂಗಾತಿ ನಿಮಗೆ ಆರ್ಥಿಕ ಸಹಾಯ ನೀಡಿ ಯಾವುದಾದರೂ ಸಂಕಷ್ಟದಿಂದ ಹೊರಬರಲು ನಿಮಗೆ ಸಹಾಯ ಮಾಡುತ್ತಾರೆ. ಚಂದ್ರ ರಾಶಿಯ ಪ್ರಕಾರ ರಾಹು 4ನೇ ಮನೆಯಲ್ಲಿ ಸ್ಥಿತಗೊಂಡಿರುವ ಕಾರಣ ಈ ವಾರ ನೀವು ಮೊದಲಿನಿಂದಲೇ ನಿಮ್ಮ ತಂದೆ ತಾಯಿಯವರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಇದಕ್ಕಾಗಿ ಅವರೊಂದಿಗೆ ಸಮಯ ಕಳೆದು ಅವರ ಆರೋಗ್ಯದ ಕಾಳಜಿ ವಹಿಸಿ ಮತ್ತು ಅಗತ್ಯ ಬಿದ್ದರೆ ಅವರನ್ನು ಯಾವುದಾದರೂ ಒಳ್ಳೆಯ ವೈದ್ಯರ ಬಳಿ ತಪಾಸಣೆಗೆ ಕರೆದೊಯ್ಯಿರಿ. ಈ ವಾರ ನಿಮಗೆ ನಿಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳ ಸಹಕಾರ ಸಿಗುವುದಿಲ್ಲ. ಅದರಿಂದ ನೀವು ಪ್ರತಿ ಕೆಲಸವನ್ನು ಪೂರ್ಣಗೊಳಿಸುವುದರ ಜೊತೆಗೆ ಪ್ರತಿ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುವಲ್ಲಿಯೂ ಅಸಮರ್ಥರಾಗುತ್ತೀರಿ. ಇದರಿಂದ ನಿಮ್ಮ ವೃತ್ತಿ ಜೀವನ ಸ್ಥಗಿತಗೊಳ್ಳಬಹುದು. ಜೊತೆಗೆ ಮಾನಸಿಕ ಒತ್ತಡದಲ್ಲಿಯೂ ಈ ಕಾರಣ ಹಠಾತ್ತಾಗಿ ಹೆಚ್ಚಳವಾಗುವ ಯೋಗಗಳು ರೂಪುಗೊಳ್ಳುತ್ತವೆ. ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ಎಲ್ಲಾದರೂ ಉದ್ಯೋಗ ಮಾಡಲು ಬಯಸಿದರೆ ನಿಮ್ಮ ಜ್ಞಾನ ಮತ್ತು ಪರಿಶ್ರಮಕ್ಕೆ ಈ ವಾರ ಅಂತಹ ಉತ್ತಮ ಫಲ ಸಿಗುತ್ತದೆ. ಅದರಿಂದ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಆದರೆ ಭವಿಷ್ಯದಲ್ಲಿ ಬರುವ ಪ್ರತಿ ಸವಾಲನ್ನು ಧೈರ್ಯವಾಗಿ ಎದುರಿಸಲು ಈಗಿನಿಂದಲೇ ಸಜ್ಜಾಗಬೇಕಾದ ಅಗತ್ಯವೂ ಈ ಸಮಯದಲ್ಲಿ ಇರಲಿದೆ. 9ನೇ ಮನೆಯ ಮೂಲಕ ಮಂಗಳ ಚಲಿಸುವುದರಿಂದ ದೀರ್ಘ ಪ್ರಯಾಣ, ಉನ್ನತ ಶಿಕ್ಷಣ, ತಂದೆ, ಕಾನೂನು ವಿಷಯಗಳು ಮತ್ತು ಪ್ರಮುಖ ಅಧಿಕೃತ ವ್ಯವಹಾರಗಳು ಒಳಗೊಂಡ ಕಾರ್ಯನಿರತ ವಾರ ಬರುತ್ತದೆ. ಬಾಕಿ ಇರುವ ಕಾನೂನು, ಶೈಕ್ಷಣಿಕ ಅಥವಾ ದಾಖಲಾತಿ ವಿಷಯದಲ್ಲಿ ನೀವು ಚಲನೆಯನ್ನು ಎದುರಿಸಬೇಕಾಗುತ್ತದೆ. ಒಂದು ವಿಷಯಕ್ಕೆ ನಿರ್ದಿಷ್ಟ ಪ್ರತಿಕ್ರಿಯೆ ಸಿಗುತ್ತದೆ. ಕೆಲಸ, ಕುಟುಂಬ, ಶಿಕ್ಷಣ ಅಥವಾ ಇನ್ನೊಂದು ಪ್ರಮುಖ ಬಾಧ್ಯತೆಗಾಗಿ ದೀರ್ಘ ಪ್ರಯಾಣ ನಡೆಯುತ್ತದೆ ಮತ್ತು ಪ್ರಯಾಣ ವ್ಯವಸ್ಥೆಗಳು ಸಕ್ರಿಯವಾಗುತ್ತವೆ. ನೀವು ದೂರದ ಸ್ಥಳದಿಂದ ಸುದ್ದಿಗಳನ್ನು ಸ್ವೀಕರಿಸುತ್ತೀರಿ. ನಂತರ ಭವಿಷ್ಯದ ಯೋಜನೆಗಳ ಬಗ್ಗೆ ಸಂಭಾಷಣೆ ಇರುತ್ತದೆ. ತಂದೆ ಅಥವಾ ಹಿರಿಯ ಕುಟುಂಬದ ಸದಸ್ಯರು ಗಮನ ಹರಿಸಬೇಕಾದ ಪ್ರಮುಖ ವಿಷಯವನ್ನು ಹೊಂದಿರುತ್ತಾರೆ ಮತ್ತು ಅದರ ಸುತ್ತಲೂ ಸಭೆ ನಡೆಯುತ್ತದೆ. ವಿದ್ಯಾರ್ಥಿಗಳು ಅರ್ಜಿಗಳು, ಪರೀಕ್ಷೆಗಳು, ಪ್ರವೇಶಗಳು ಅಥವಾ ಶೈಕ್ಷಣಿಕ ದಾಖಲೆಗಳನ್ನು ಒಳಗೊಂಡಿರುವ ಚಟುವಟಿಕೆಯನ್ನು ನೋಡುತ್ತಾರೆ. ಬುಧನು ಸಿಂಹ ರಾಶಿಯ ಮೂಲಕ ಚಲಿಸುತ್ತಿರುವುದರಿಂದ ವೃತ್ತಿಜೀವನದ 10ನೇ ಮನೆ ಸಕ್ರಿಯವಾಗಿರುತ್ತದೆ. ಬುಧನು ಸಂವಹನವನ್ನು ಸೂಚಿಸುತ್ತಾನೆ, ಆದ್ದರಿಂದ ನಿಮ್ಮ ಕೆಲಸದ ಬಗ್ಗೆ ಸಾಕಷ್ಟು ಸಂವಹನ ಇರುತ್ತದೆ. ದಾಖಲೆಗಳು, ವೇಳಾಪಟ್ಟಿಗಳು ಅಥವಾ ಜವಾಬ್ದಾರಿಗಳ ಕುರಿತು ಚರ್ಚೆಗಳ ನಂತರ ಬಾಕಿ ಇರುವ ಒಂದು ಯೋಜನೆ ಮುಂದುವರಿಯುತ್ತದೆ. ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಕರೆಗಳು, ಇಮೇಲ್ಗಳು, ಪ್ರಸ್ತುತಿಗಳು ಮತ್ತು ಸಭೆಗಳು ಹೆಚ್ಚಾಗುವುದನ್ನು ನೀವು ನೋಡುತ್ತೀರಿ. ಒಂದು ಸಂಭಾಷಣೆಯು ನಿರ್ದಿಷ್ಟ ನಿರ್ಧಾರಕ್ಕೆ ಕಾರಣವಾಗುತ್ತದೆ.
ನಿಮಗೆ ಹೊಸ ನಿಯೋಜನೆ ಬರುತ್ತದೆ, ಆದರೆ ಅಸ್ತಿತ್ವದಲ್ಲಿರುವ ಕಾರ್ಯವು ವಾರದಲ್ಲಿ ಪೂರ್ಣಗೊಳ್ಳುತ್ತದೆ. ವ್ಯಾಪಾರ ಮಾಲೀಕರು ಚರ್ಚೆಯ ಅಗತ್ಯವಿರುವ ವಿಚಾರಣೆ ಅಥವಾ ಪ್ರಸ್ತಾವನೆಯನ್ನು ಸ್ವೀಕರಿಸುತ್ತಾರೆ. ನಿಮ್ಮ ಕೆಲಸದ ವೇಳಾಪಟ್ಟಿಯಲ್ಲಿ ಬದಲಾವಣೆ ಸಂಭವಿಸುತ್ತದೆ ಮತ್ತು ವಾರಾಂತ್ಯದ ಮೊದಲು ಒಂದು ವೃತ್ತಿಪರ ವಿಷಯವು ದೃಢೀಕರಣವನ್ನು ಪಡೆಯುತ್ತದೆ. 11ನೇ ಮನೆಯ ಮೂಲಕ ಚಲಿಸುವ ಸೂರ್ಯ ಈ ವಾರ ಆದಾಯ, ಲಾಭಗಳು, ಸ್ನೇಹ, ನೆಟ್ವರ್ಕ್ಗಳು ಮತ್ತು ದೀರ್ಘಕಾಲೀನ ಯೋಜನೆಗಳನ್ನು ಒಳಗೊಂಡ ಬೆಳವಣಿಗೆಗಳನ್ನು ತರುತ್ತಾನೆ. ನೀವು ನಿರೀಕ್ಷಿತ ಪಾವತಿಯನ್ನು ಪಡೆಯುತ್ತೀರಿ, ಆದರೆ ಇನ್ನೊಂದು ಹಣಕಾಸಿನ ವಿಷಯವು ಪೂರ್ಣಗೊಳ್ಳುವತ್ತ ಸಾಗುತ್ತದೆ. ವೃತ್ತಿಪರ ಸಂಪರ್ಕವು ಉಪಯುಕ್ತ ಮಾಹಿತಿಯನ್ನು ತರುತ್ತದೆ ಮತ್ತು ಸ್ನೇಹಿತರು ಅಥವಾ ಸಹೋದ್ಯೋಗಿಗಳೊಂದಿಗೆ ಸಭೆಯು ಹಂಚಿಕೆಯ ಯೋಜನೆಯ ಸುತ್ತ ನಡೆಯುತ್ತದೆ. ಪ್ರತ್ಯೇಕತೆ ಮತ್ತು ಬೇರ್ಪಡುವಿಕೆಯ 12ನೇ ಮನೆಯು ಶುಕ್ರನೊಂದಿಗೆ ಸಕ್ರಿಯಗೊಳ್ಳುತ್ತದೆ. ನೀವು ಪ್ರಯಾಣ, ವಸತಿ ಸೌಕರ್ಯ ಅಥವಾ ವೈಯಕ್ತಿಕ ಖರೀದಿಗೆ ಹಣವನ್ನು ಖರ್ಚು ಮಾಡುತ್ತೀರಿ, ಆದರೆ ನಿಮ್ಮ ಸಾಮಾನ್ಯ ಸುತ್ತಮುತ್ತಲಿನ ಪ್ರದೇಶಗಳಿಂದ ದೂರ ಪ್ರಯಾಣವು ಸಂಭವಿಸುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುವುದು. ನಿಮಗೆ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಕೂಡ ಒಳಿತಾಗುವುದು. ವೀಕ್ಷಕರೇ, ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜೂನ್-ಆಗಸ್ಟ್ 17 ರಿಂದ ಆಗಸ್ಟ್ 23 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.